ಏನೋ ಭೂಮಿ ವಿಚಾರಕ್ಕೆ ತುಂಬಾ ಹೆವಿ ಎನರ್ಜಿ ಇದೆ ಅನ್ನುವಂಥದ್ದು ಇದೆ. ನಿಮ್ ಲೈಫಲ್ಲಿ ನೀವು ತುಂಬಾ ಟ್ರಿಗರ್ ಆಗಿರೋದು ಭೂಮಿ ವಿಚಾರಕ್ಕೆ ಅಥವಾ ಜಾಗದ ವಿಚಾರಕ್ಕೆ ಅನ್ನೋದಾದ್ರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ದುಡ್ಡನ್ನ ಯಾರೋ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇದೆ. ನಿಧಿಗಳ್ಳರು ನಿಧಿನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಿಮ್ಮ ಜಾಗ ಜಮೀನಿನಲ್ಲಿ ಇದ್ದಂಥದ್ದು ವಾಮಮಾರ್ಗದಿಂದ ಅದನ್ನ ಕಳ್ತನ ಮಾಡ್ಕೊಂಡಿದ್ದಾರೆ, ಚೂರ್ ಚೂರೇ ಸರ್ಸಿ ಅನ್ನುವಂಥದ್ದು ಇದೆ. ಒಂದ್ ರೀತಿ ಮಾಯಾವಿ ತರ, ಮಾಯಾವಿದ್ಯೆ ತರ ಅದನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಏನಾಯ್ತು, ನಿಮ್ ಫ್ಯಾಮಿಲಿ ಮೆಂಬರ್ ಇಂದ ಇದೆಲ್ಲ ಏನಾಗಿದೆ, ಇದೆಲ್ಲವೂ ಕೂಡ ಅವರಿಗೆ ರಿಟರ್ನ್ ಆಗತ್ತೆ. ಒನ್ ಆಫ್ ದಿ ಟೈಮ್ ಪೀರಿಯಡ್ ಬರುತ್ತೆ. ಹೀಗೆ ಈಗ ಹೇಗೆ ಮಾಯ ಮಾಡಿ ಅದನ್ನ ಪಡ್ಕೊಂಡಿದಾರೋ, ಮುಂದಿನ ದಿನಗಳಲ್ಲಿ ಹಾಗೇನೆ ಮಾಯ ಮಾಡಿ ಅದನ್ನ ವಾಪಸ್ ಯೂನಿವರ್ಸ್ ನಿಮ್ಮ ಜಾಗಕ್ಕೆ ತಂದಿಡುತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಗೌನ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರೋ ತರ ಕೂಡ ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಯಾರನ್ನೋ ಎತ್ಕೊಂಡು ಓಡೋಗ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ. ಯಾರಿಗೋ ದೇಹದಲ್ಲಿ ದುರ್ಮಾಂಸ ಜಾಸ್ತಿ ಬೆಳ್ಕೊಂಡಿದೆ, ಆ ತರ ಕಾಣಿಸ್ತಾ ಇದೆ. ಅಥವಾ ಒಂಚೂರು ಅನ್ವಾಂಟೆಡ್ ಏನ್ ಹೇಳ್ತಾರೆ, ದುರ್ಮಾಂಸನ, ಸೊ ಆ ಥರದ್ದು ಅದನ್ನ ರಿಮೂವ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಮರ್ಜೆನ್ಸಿ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಗೆಡ್ಡೆ ತರ ಏನಾದ್ರು ಇದ್ರೆ ಅದನ್ನ ತೆಗೆಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದು ಹೊಟ್ಟೆಯ ಭಾಗದಲ್ಲಿ ಇರಬಹುದು ಅಥವಾ ಕೈ ಕಾಲುಗಳು ಎಲ್ಲಿದೆಯೋ ನೋಡ್ಕೊಂಡು ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ದೇಹ ತೂಕ ಏನಾದ್ರೂ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಕಮ್ಮಿ ಆಗತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಮೆಂಟಲಿ ಫಿಸಿಕಲಿ ತುಂಬಾ ಸುಸ್ತಾಗಿದ್ದೀರಾ, ಇನ್ನ ಯೋಚನೆ ಮಾಡುವಂತ ಶಕ್ತಿನ ಕಳ್ಕೊಂಡಿದ್ದೀರಾ ಅಂತ ಯಾರಾದ್ರೂ ಯೋಚನೆ ಮಾಡ್ತಿದ್ರೆ ಯೋಚನೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೇದಿದೆ ಅನ್ನುವಂಥದ್ದು. ಇದು ಸುಮ್ಮನೆ ಒಳ್ಳೇದಿದೆ ಅಂತ ಹೇಳ್ತಾ ಇಲ್ಲ, ಒಳ್ಳೇದಾಗ್ತಾ ಇದೆ, ಒಳ್ಳೇದಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಜೊತೆಗೆ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಮುತ್ತತ್ತಿ ಆಂಜನೇಯರು ಇಲ್ಲಿ ನಿಮಗೆ ವಿಶೇಷವಾದಂಥ ದರ್ಶನ ಭಾಗ್ಯನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಕನಸಿನಲ್ಲಿ ಆಂಜನೇಯ ಬಂದು ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಸೊ ಜಾಸ್ತಿ ಚಿಂತೆ ಮಾಡಬೇಡಿ. ಅವರು ನಿಮ್ಮ ಬಗ್ಗೆ ಏನೋ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ, ಅದರ ಸೂಚನೆ ನಾನಿದ್ದೀನಿ, ಭಯ ಬೇಡ ಅನ್ನುವಂಥದ್ದರ ಸೂಚನೆ ಅದು ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಟೆನ್ಷನ್ ಮಾಡಿಕೊಂಡು ಆರೋಗ್ಯದ ಕಡೆ ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಂತ ಅನ್ಸುತ್ತೆ ಈ ವಾರ. ಜೊತೆಗೆ ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ನೆಗೆಟಿವಿಟಿ